ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ನಿಮಗೆ ಪ್ರಾರ್ಥಿಸಲು ದೇವರ ಸನ್ನಿಧಿಯಲ್ಲಿ ಒಂದೊಂದು ನಿಯೋಗಗಳು, ಕೋರಿಕೆಗಳು ಇರಬಹುದು. ಈ ಪ್ರಾರ್ಥನೆಯಲ್ಲಿ ಒಮ್ಮೆಯೂ ನೀವು ನಿರಾಸೆ ಪಡಲು ಸಾಧ್ಯವಿಲ್ಲ. ಕಾರಣ, ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ಕುಗ್ಗಿ ಹೋದ ಸಮಯದಲ್ಲೂ, ಬಿದ್ದು ಹೋಗುವ ಸಮಯದಲ್ಲೂ ದೇವರು ನಮ್ಮನ್ನು, ನಮ್ಮ ಮಕ್ಕಳನ್ನು ಕೈ ಹಿಡಿದು ನಡೆಸುವ ಅನುಭವ ಅರಿಯಲು ಸಾಧ್ಯ. ಈ ಪ್ರಾರ್ಥನೆ ಅನೇಕರ ಉಳಿತು ಬಿಡುಗಡೆಗೆ ಕಾರಣವಾಗುತ್ತದೆ. ಪವಿತ್ರಾತ್ಮರು ನಮಗೆ ಸಹಾಯ ಮಾಡಲಿ. ಮಕ್ಕಳನ್ನು ಜೊತೆ ಸೇರಿಸಿ ಪ್ರಾರ್ಥಿಸುವ ತಂದೆ ತಾಯರೇ, ನಿಮ್ಮಿಂದ ನಿಮ್ಮ ಮಕ್ಕಳು ಅನುಗ್ರಹಿಸಲ್ಪಡುತ್ತಾರೆ. ಹಲ್ಲೆಲೂಯಾ. ಮಕ್ಕಳಿಗೆ ಒಳ್ಳೆಯ ಸ್ವಭಾವದಲ್ಲಿ ಬೆಳೆದು ಬರಲು ಇಂದಿನ ವಾಕ್ಯ ಸಾಧ್ಯವಾಗುತ್ತದೆ. ಪ್ರವಾದಿ ಎಜೆಕೇಲನ ಗ್ರಂಥ 36ನೇ ಅಧ್ಯಾಯ 25ರಿಂದ 27ರವರೆಗೆ ವಾಕ್ಯವನ್ನು ಆಲಿಸೋಣ. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸುವೆನು, ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನನ್ನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿನಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ಪ್ರಿಯರೇ, ಒಂದು ದೃಢತೆ, ಒಂದು ಕೃತ್ಯತೆ, ಒಂದು ವ್ಯಕ್ತತೆ ಇರುವ ವಾಕ್ಯವಾಗಿದೆ ನಾವು ಇಂದು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ನಾವು ಆಲಿಸಿದ ಈ ವಾಕ್ಯ ದೇವರು ನಮ್ಮ ಮೇಲೆ ಪ್ರೋಕ್ಷಿಸುವ ಶುದ್ಧ ಜಲವಾಗಿದೆ. ಮಾಲಿನ್ಯಗಳನ್ನು, ನಮ್ಮ ತಪ್ಪುಗಳನ್ನು, ನಮ್ಮ ಅಪರಾಧಗಳನ್ನು, ನಮ್ಮ ಕುಂದುಕೊರತೆಗಳನ್ನು, ನಮ್ಮ ಬಲಹೀನತೆಗಳನ್ನು ಸಕಲವನ್ನು ಶುದ್ಧೀಕರಿಸುವ ಜಲವಾಗಿದೆ. ಶುದ್ಧ ಇರುವ ಮನಸ್ಸನ್ನು, ಶರೀರವನ್ನು ನಮಗೆ ಲಭಿಸುತ್ತದೆ. ಪವಿತ್ರಾತ್ಮರು ನಮಗೆ ಅನುಗ್ರಹಿಸುತ್ತಾರೆ. ಈ ವಾಕ್ಯವಾಗುವ ಶುದ್ಧ ಜಲವನ್ನು ನಮ್ಮ ಮೇಲೆ, ನಮ್ಮ ಭವನದ ಮೇಲೆ ಬೀಳಲಿ. ಅದರಿಂದ ನಮ್ಮ ಜೀವನ, ಸಂಕಟಪಟ್ಟ ಎಲ್ಲ ವಿಷಯದಲ್ಲೂ ಒಂದು ಬಿಡುಗಡೆಗಳು ಉಂಟಾಗುತ್ತದೆ. ಎಲ್ಲ ದುಶ್ಚಟಗಳಿಂದ ಬಿಡುಗಡೆ ಉಂಟಾಗುತ್ತದೆ. ಪ್ರಿಯರೇ, ಸಕಲವು ದೇವರಲ್ಲಿ ಸಮರ್ಪಿಸೋಣ. ನಾವು ದೇವರ ವಾಕ್ಯ ಆಲಿಸುವಾಗ ಒಮ್ಮೆಯೂ ಸಹ ನಿರಾಸೆ ಪಡಲು ಸಾಧ್ಯವಾಗುವುದಿಲ್ಲ. ದೇವರ ಅನುಗ್ರಹ ಬರುವ ದಾರಿಯಲ್ಲಿ ನಾವು ಇರಬೇಕು. ಆದ್ದರಿಂದ ಈ ಶುಶ್ರೂಷೆ, ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ನಡೆಯುವ ಶುಶ್ರೂಷೆಗಳು ದೇವರ ವಾಕ್ಯ ಆಲಿಸುವಾಗ ದೇವರ ಅನುಗ್ರಹ ಶುದ್ಧ ಜಲ ನಮ್ಮ ಮೇಲೆ ಬೀಳಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.